ಹರೇ ಶ್ರೀನಿವಾಸ ನಮಸ್ಕಾರ ಗುರುಗಳೇ. ಸುಮತಿವಿನನುಮೇಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ಮೃಹಜಮಹಮಮೇಯಂ ಧ್ಯೇಯಮಾಮ್ನಾಜಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರದೆ ಯೇನ ಪ್ರಾದುರಭಾವಿ ಭೂಮಿ ಬಲಜೆ ವಿಸ್ತಾರಿಗೋ ಸಂತತಿ ಪ್ರಾಬೋಧಿ ಶ್ರುತಿ ಪಂಕಜಂ ಕರುಣಯಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ತ್ವಂ ಸಮನಾಜಿ ಸಾಧು ನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರೇಯಸ್ಯ ನಿಜೇ ನಿಜೇ ನಮಃ ಸ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೆ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುರಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತಿ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ रमा निवासोचितवास भूमिः सन्न्याय रत्नावली जन्म भूमिः वैराग्य भाग्यो मम पद्मनाभतीर्थामृताब्धिर्भवतात् विभूत्यै पदवाक्य प्रमाण ज्ञान प्रतिवादि मदच्छिदः श्रीमदक्षोभ्य तीर्थाख्यानुपतिष्ठे गुरून् मम श्रीमदानन्दतीर्थानि सन्मनः सरसे भुवि अनुव्याख्यान नलिने चञ्चरी कतिमे मनः न शब्दाब्धौ गाढाः न च निगम चर्चासु चतुराः न च न्याये प्रौढाः न च विदित वेद्या अपि वयं परं श्रीमत्पूर्ण प्रमति गुरुकारुण्य सरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिल पूर्ण गुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेष विशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ಈಗ ಹಿಂದೆ ಜೀವರಿಗೆ ಮತ್ತೆ ಮುಕ್ತರಿಗೆ ಈ ಇಬ್ಬರಿಗೂ ಸೇರಿಸ್ಕೊಂಡು ಇವರಿಬ್ರು ಪರಮಾತ್ಮನ ಪ್ರತಿಬಿಂಬ ಅಂತ ಹೇಳಿದ್ರು. ಅಲ್ಲಿ ಜೀವರು ಅಂದ್ರೆ ಯದ್ಯಪಿ ಮುಕ್ತರು ಕೂಡ ಜೀವರೇ, ಜೀವರಿಗಿಂತ ಮುಕ್ತರು ಬೇರೆ ಅಂತಿಲ್ಲ. ಆದ್ರೆ ಸಂಸಾರದಲ್ಲಿರುವಂತಹ ಜೀವರನ್ನ ಜೀವರು ಅಂತ ತಗೊಂಡು ಮೋಕ್ಷದಲ್ಲಿರೋರ್ನ ಮುಕ್ತರು ಅಂತ ಕರೆದಿದ್ದಾರೆ. ಇಂಥ ಮುಕ್ತರಾಗ್ಲಿ ಅಥವಾ ಜೀವರಾಗ್ಲಿ ಇಬ್ರು ಭಗವಂತನ ಪ್ರತಿಬಿಂಬ ಅಂತ ಬಂತು. ಭಗವಂತನ ಪ್ರತಿಬಿಂಬ ಜೀವರು ಹಾಗೂ ಮೋಕ್ಷದಲ್ಲಿ ಇರುವಂತ ಮುಕ್ತರು. ಹೀಗಂದ್ರೆ ಏನರ್ಥ? ಏನಿಲ್ಲ, ಭಗವಂತನ ಹೋಲಿಕೆ ಇಬ್ರಿಗೂ ಇರತ್ತೆ, ಜೊತೆಗೆ ಭಗವಂತನ ಅಧೀನರಾಗಿರ್ತಾರೆ. ಅಂದ್ರೆ ಭಗವಂತನೇ ಯಾವತ್ತೂ ದೊಡ್ಡವನು, ಅವನ ಕೆಳಗಡೆ ಅವನು ಹೇಗೆ ಆಜ್ಞೆ ಮಾಡ್ತಾನೋ ಅವನ ಪ್ರಕಾರ ಅವನ ದಾಸರಾಗೆ ಇರೋದು. ಮೋಕ್ಷದಲ್ಲೂ ಅಷ್ಟೇ, ಸಂಸಾರದಲ್ಲಂತೂ ಕೇಳೋದೇ ಬೇಡ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಹೋಲಿಕೆ ಯಾವ ರೀತಿ ಕೊಟ್ರಿ? ಅದು ಚಿತ್ವೇನ ಅಂತ. ಅವನು ಒಬ್ಬ ಚೇತನ ಭಗವಂತ, ಮೋಕ್ಷದಲ್ಲಿರೋರು ಚೇತನರೇ, ನಾವು ಚೇತನರೇ, ಯಾರು ಜಡ ಅಲ್ಲ. ನಾವು ಜಡ ಅಲ್ಲ, ಮುಕ್ತರು ಜಡ ಅಲ್ಲ, ಪರಮಾತ್ಮನು ಜಡ ಅಲ್ಲ. ಈ ರೀತಿ ಚೇತನರಾಗಿ ನಮಗೂ ಮುಕ್ತರಿಗೂ ಪರಮಾತ್ಮನಿಗೂ ಮೂರು ಜನಕ್ಕೂ ಹೋಲಿಕೆ ಇದೆ ಅಂತ ಬಂತು. ಅದಕ್ಕೆ ಹೇಳ್ತಾರೆ, ನಾನು ಚಿತ್ವ ಮಾತ್ರ ಮಿತಿ ಅಸತ್. ಕೇವಲ ಚೇತನರಾಗಿ ಅಷ್ಟೇ ಹೋಲಿಕೆ ಇಲ್ಲ,
ನಮಗಾಗಬೇಕಾದ್ರೆ ಚೇತನರು ನಾವು, ಪರಮಾತ್ಮನು ಚೇತನ ಹೌದು. ಆದ್ರೆ ಮೋಕ್ಷದಲ್ಲಿರುವಂತಹ ಮುಕ್ತರಾಗಬೇಕಾದ್ರೆ ಅಂಥ ಮುಕ್ತರಿಗೆ ಪರಮಾತ್ಮನಿಗೆ ಕೇವಲ ಇಬ್ಬರು ಚೇತನರು ಅಂತ ಒಂದೇ ಕಾರಣಕ್ಕೆ ಹೋಲಿಕೆ ಇರೋದಲ್ಲ. ಮುಕ್ತಿಗೆ ಹೋದ ಮೇಲೆ ಸುಖ ಏನಿದೆ ಆ ಸುಖ ಪರಮಾತ್ಮನಿಗೂ ಇದೆ, ಮೋಕ್ಷದಲ್ಲಿ ಇರೋರ್ಗೂ ಇದೆ. ಏನಂದ್ರೆ ಜೀವ ತಾನು ಸಂಸಾರದಲ್ಲಿ ಇರ್ಬೇಕಾದ್ರೆ ನಾವು ನಿಜವಾದ ನಮ್ಮ ಸುಖವನ್ನ ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ದುಃಖ ಅನುಭವಿಸ್ತೀವಿ, ಲೌಕಿಕ ಸುಖ ಅನುಭವಿಸ್ತೀವಿ. ಎಲ್ಲೋ ಒಂದು ಗಾಢ ನಿದ್ರೆ ಮಾಡಿದಾಗ ಏನೋ ಒಂದು ಅಂಶ ಅದು ಸ್ವರೂಪ ಸುಖದ ಒಂದು ಅನುಭವದ ರೀತಿಯಲ್ಲಿ ಬರುತ್ತಷ್ಟೆ. ಇದು ಬಿಟ್ರೆ ನಿಜವಾಗಿ ದುಃಖದ ಸಂಪರ್ಕ ಇಲ್ಲದೆ ಶಾಶ್ವತವಾಗಿ ಸುಖವನ್ನ ಪಡೆಯೋದು ಅಂದ್ರೆ ಅದು ಮೋಕ್ಷದಲ್ಲಿರೋ ಮುಕ್ತರುಗಳು ಮಾತ್ರ. ಅಂಥ ಮುಕ್ತರಿಗಾಗೋ ಸುಖ ಜೊತೆಗೆ ಪರಮಾತ್ಮನಿಗಾಗೋ ಸುಖದಲ್ಲಿ ವ್ಯತ್ಯಾಸ ಏನಿದೆ? ಒಂದೇ ತರ ಇದೆಯಲ್ಲ, ಅಂದ್ರೆ ಹೋಲಿಕೆ ಇದೆ. ಹಾಗಾದ್ರೆ ಕೇವಲ ಚೇತನರಾಗ ಅಷ್ಟೇ ಮುಕ್ತರ ಜೊತೆಗೆ ಭಗವಂತನಿಗೆ ಹೋಲಿಕೆ ಅಲ್ಲ, ಆದರೆ ಭಗವಂತನಿಗೂ ಮುಕ್ತರಿಗೂ ಸುಖದ ವಿಷಯದಲ್ಲೂ ಹೋಲಿಕೆ ಇದೆ. ಹಾಗಾದ್ರೆ ಮುಕ್ತವು ಸುಖಾದ್ಯಂಗೀಕಾರ ವಿರೋಧ. ಹಾಗಾದ್ರೆ ಸುಖದ ಹೋಲಿಕೆ ಜೀವರಿಗೆ ಪರಮಾತ್ಮನೊಂದಿಗೆ ಇದೆಯಲ್ವಾ ಅಂದ್ರೆ ಅದಕ್ಕೆ ಹೇಳ್ತಾರೆ ಕಿಂಚಿತ್ ಸುಖಾದಿ ಸಾದೃಶ್ಯಂ ಅಪೀಶೇನಾಸುರಾನೃತೆ ಅಂತ. ನಿಜ, ಸ್ವಲ್ಪ ಸುಖದ ಹೋಲಿಕೆ ಮುಕ್ತರಿಗೂ ಪರಮಾತ್ಮನಿಗೂ ಇದೆ. ಆ ದೃಷ್ಟಿಯಲ್ಲಿ ಮುಕ್ತರು ಪರಮಾತ್ಮನಿಗೆ ಪ್ರತಿಬಿಂಬ ಹೇಗೆ ಸುಖದ ವಿಷಯದಲ್ಲಿ ಸುಖದ ಹೋಲಿಕೆ ಸ್ವಲ್ಪ ಇದೆ ಅನ್ನೋ ಕಾರಣಕ್ಕೆ ಭಗವಂತನ ಪ್ರತಿಬಿಂಬ ಮುಕ್ತರು ಅಂತ ಹೇಳ್ಬೋದು. ಆದ್ರೆ ನಮಗೆ ಬೇಕಾಗಿದ್ದು ಎಲ್ಲರನ್ನು ತಗೊಂಡು, ಅಂದ್ರೆ ದೈತ್ಯರಾಗ್ಬೋದು, ದೇವತೆಗಳಾಗ್ಬೋದು, ಮನುಷ್ಯರಾಗ್ಬೋದು, ಎಲ್ಲರೂ ಕೂಡ ಪರಮಾತ್ಮನ ಪ್ರತಿಬಿಂಬ. ಎಲ್ಲರಲ್ಲೂ ಬರುವಂತಹ ಹೋಲಿಕೆ ಯಾವುದು? ಅದು ಸುಖ ಅಲ್ಲ. ಯಾಕೆ ಮೋಕ್ಷದಲ್ಲಿರೋರ್ಗ್ ಸಿಗೋ ಸುಖ ಅಂಧಂತಮಸ್ಥಲಿರೋ ದೈತ್ಯರಿಗೆ ಸಿಗಲ್ಲ, ಅಥವಾ ಮನುಷ್ಯರಿಗೂ ಅಂತಹ ಸುಖ ಅದು ಸಿಗಲ್ಲ. ಆದ್ರಿಂದ ಪರಮಾತ್ಮನ ಪ್ರತಿಬಿಂಬರಾಗಿ ಎಲ್ಲರಲ್ಲೂ ಸಮಾನವಾಗಿ ಒಂದೇ ಧರ್ಮ ಹೋಲಿಕೆಯನ್ನ ಕೊಡ್ಬೋದು ಅಂದ್ರೆ ಯಾವುದು? ಅದು ಸುಖ ಅಂತೂ ಅಲ್ಲ. ಅದಕ್ಕೋಸ್ಕರ ಏನ್ ಮಾಡಿದ್ರು? ಹೇಳಲಿಕ್ ಬಂದ್ರೂ ಕೂಡ ಅದನ್ನ ಬಿಟ್ಟು ಚೇತನರಾಗಿ ಹೋಲಿಕೆ ಇದೆ ಎಲ್ಲರಿಗೂ. ದೈತ್ಯರು ಚೇತನರೇ, ಅವರೇನ್ ಜಡ ಅಲ್ಲ. ನಾವು, ದೇವತೆಗಳು, ಭಗವಂತ ಎಲ್ಲರೂ ಜಡ ಅಲ್ಲ, ಚೇತನರು. ಚೇತನರಾಗಿ ಹೋಲಿಕೆ ಸರ್ವಗಾಮಿತ್ವಾತ್, ಎಲ್ಲರಲ್ಲೂ ಹೋಲಿಕೆ ಬರುತ್ತಿದ್ದು. ಆದ್ರೆ ಸುಖ ಆಗಬೇಕಾದ್ರೆ ಅಸರ್ವಗಾಮಿ, ಅದು ಎಲ್ಲರಿಗೂ ಹೋಲಿಕೆ ಕೊಡ್ಲಿಕ್ಕೆ ಬರಲ್ಲ. ಆದ್ರಿಂದ ಎಲ್ಲರಿಗೂ ಹೊಂದಾವಣಿಕೆ ಆಗೋ ರೀತಿಯಲ್ಲಿ ಹೋಲಿಕೆ ಕೊಡಬೇಕು ಅಂತ ಆದ್ರೆ ಅಂಥ ಸಾದೃಶ್ಯ ಅದು ಸುಖವನ್ನ ಇಟ್ಟುಕೊಂಡಲ್ಲ ಹೊರತು ಅದು ಚೇತನರಾಗಿ, ಚೇತನತ್ವೇನ ಸಾದೃಶ್ಯ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲರೂ ಚೇತನರು, ಹಾಗಾಗಿ ಎಲ್ಲರಿಗೂ ಚೇತನ ರೂಪದಲ್ಲಿ ಹೋಲಿಕೆ ಇದೆ ಅಂತ ಇಷ್ಟ ಹೇಳಿದ್ರು. ಅಷ್ಟೇ ಅಲ್ಲದೆ ಇನ್ನೊಂದು ಮಾತನ್ನ ಹೇಳ್ತಾರೆ ಇಲ್ಲಿ, ಕಿಂಚಿತ್ ಸುಖಾದಿ ಸಾದೃಶ್ಯಂ ಅಂತ ಹೇಳಿದ್ರು ಅನುವ್ಯಾಖ್ಯಾನದಲ್ಲಿ. ಅಂದ್ರೆ ಸ್ವಲ್ಪ ಸುಖದ ಹೋಲಿಕೆ ಇದೆ ಅಂತ. ನಿಜವಾಗಿ ನೋಡಿದ್ರೆ ಭಗವಂತನ ಸುಖಕ್ಕೂ ಮುಕ್ತರಿಗೆ ಸಿಗುವ ಸುಖಕ್ಕೂ ವ್ಯತ್ಯಾಸ ಇದೆ. ಮುಕ್ತರಿಗೆ ಸಿಗುವ ಸುಖ ಅವರವರ ಯೋಗ್ಯತೆಗೆ ಅನುಗುಣವಾದ ಸುಖ ಅಷ್ಟೇ. ಆದ್ರೆ ಭಗವಂತನಲ್ಲಿರೋ ಸುಖ ಅದಕ್ಕೆ ಮಿತಿಯೇ ಇಲ್ಲ, ನಿರವಧಿಕ ಸುಖ, ಅವಧಿಯೇ ಇಲ್ಲದ ಸುಖ. ಅಂತ ಅವಧಿ ರಹಿತವಾದ ಸುಖವನ್ನ ಪಡೆಯೋ ಭಗವಂತನ ಸುಖಕ್ಕೂ ಮುಕ್ತರಿಗೆ ಆಗುವ ಸುಖಕ್ಕೂ ಹೋಲಿಕೆ ಇದೆಯಾ? ಖಂಡಿತ ಇಲ್ಲ. ಆದ್ರಿಂದಲೇ ಕಿಂಚಿತ್ ಸುಖ ಅಂತ ಹೇಳಿದ್ರು. ಇಲ್ಲಾಂದ್ರೆ ಹೇತುವಿಗೆ ಒಂದು ದೋಷ ಬರ್ತಾ ಇತ್ತಂತೆ, ವಿರುದ್ಧತಾ ಅನ್ನುವ ದೋಷ ಬರ್ತಾ ಇತ್ತು. ಯಾಕೆಂದ್ರೆ ಮುಕ್ತರಿಗೂ ಪರಿಪೂರ್ಣವಾದ ಸುಖ ಜೊತೆಗೆ ಭಗವಂತನಿಗೂ ಪರಿಪೂರ್ಣವಾದ ಸುಖ ಇತ್ತು ಅಂತಾದ್ರೆ ಅವರಿಬ್ರು ಬೇರೆ ಬೇರೆ ಅಂತ ಹೇಗಾಗ್ಲಿಕ್ಕೆ ಸಾಧ್ಯ? ಒಬ್ಬ ಬಿಂಬ ಮತ್ತೊಬ್ಬ ಪ್ರತಿಬಿಂಬ ಆಗ್ಲಿಕ್ಕೆ ಹೇಗ್ ಸಾಧ್ಯ? ಭಗವಂತನ ತರಹನೇ ನಮಗೂ ಅಷ್ಟೂ ಶಕ್ತಿ ಇದ್ರೆ ನಾವು ಭಗವಂತ ಬೇರೆ ಆಗ್ಬಾರ್ದು, ಒಂದೇ ಆಗಬೇಕು. ಆದ್ರೆ ಬೇರೆ ಬೇರೆ ಅಂತ ಒಪ್ಪಿದ್ದೀರಿ ಅಂದ ಮೇಲೆ ನಿರವಧಿಕವಾದ ಸುಖ ಅದು ಪರಮಾತ್ಮನಲ್ಲಿ ಮಾತ್ರ, ಮುಕ್ತರಲ್ಲೂ ಕೂಡ ಇಲ್ಲ. ಇನ್ನು ಅಷ್ಟೇ ಅಲ್ಲದೆ ಈ ಅನುವ್ಯಾಖ್ಯಾನ ಶ್ಲೋಕದಲ್ಲಿ ಮುಂದಕ್ಕೆ ಕಿಂಚಿತ್ ಸುಖಾದಿ ಸಾದೃಶ್ಯಂ ಅಪಿ ಈಶೇನ ಅಸುರಾನ್ ಋತೆ, ಅಸುರಾನ್ ಋತೆ ಅಂದ್ರೆ ಅಸುರರನ್ನ ಬಿಟ್ಟು ಈಶೇನ ಭಗವಂತನೊಂದಿಗೆ ಮುಕ್ತರಿಗೆ ಕಿಂಚಿತ್ ಸುಖಾದಿ ಸಾದೃಶ್ಯಂ ಸ್ವಲ್ಪ ಸುಖ ಮೊದಲಾದವುಗಳ ಸಾದೃಶ್ಯ ಇದೆ. ಅದು ಬರೀ ಸುಖ ಅಷ್ಟೇ ಅಲ್ಲ, ಸುಖದ ಜೊತೆಗೆ ಜ್ಞಾನ ಆಗಬಹುದು, ಶಕ್ತಿ ಆಗಬಹುದು, ಮತ್ತೆ ಅಪುನರಾವೃತ್ತಿ ಅಂದ್ರೆ ವಾಪಸ್ಸು ಬರಲ್ಲ ಮುಕ್ತರಾಗಬೇಕಾದ್ರೆ. ಆದ್ರೆ ಭಗವಂತನಿಗೆ ಈ ಹೋಲಿಕೆ ಕೊಡ್ಲಿಕ್ಕೆ ಬರಲ್ಲ. ಯಾಕೆ? ಭಗವಂತ ಅವನು ಮೋಕ್ಷದಲ್ಲಿದ್ರು ಭೂಮಿಗೆ ಬರಬಹುದು ಅವನು. ಅದಕ್ಕೆ ಕೆಲವು ಮತದಲ್ಲಿ ಏನ್ ಹೇಳ್ತಾರೆ ಅಂದ್ರೆ
ಭಗವಂತನೂ ಕೂಡ ಬೇಕಾದಷ್ಟು ಜನ ಇದ್ದಾರಂತೆ, ಒಬ್ನೇ ಅಲ್ಲ. ಯಾಕಂದ್ರೆ ಭಗವಂತನೂ ಕೂಡ ಮೋಕ್ಷಕ್ಕೆ ಹೋದ ಅಂದ್ರೆ ವಾಪಸ್ ಬರೋ ಹಾಗಿಲ್ಲ. ಯಾಕೆ ಮೋಕ್ಷಕ್ಕೆ ಹೋಗೋರು ಅಂದ್ಮೇಲೆ ವಾಪಸ್ ಬರೋ ಹಾಗಿಲ್ಲ. ಅದು ಭಗವಂತನಿಗಾಗ್ಲಿ ಲಕ್ಷ್ಮಿಗಾಗ್ಲಿ ಯಾರಿಗ್ ಬೇಕಾರಾಗ್ಲಿ, ಅದು ಸರ್ವೇ ಸಮಾನ ನಿಯಮ, ಎಲ್ಲರಿಗೂ ಕೂಡ ಅದು ಸಾಮಾನ್ಯ ನಿಯಮ. ಸರ್ವೇಶಾಮಪಿ, ಎಲ್ಲರಿಗೂ ಕೂಡ ಸಾಮಾನ್ಯ ನಿಯಮ. ಆದ್ರಿಂದ ಕೆಲವರು ಭಗವಂತ ಮೋಕ್ಷದಲ್ಲಿ ಇದ್ದಾನೆ ಅಂದ್ರೆ ಅವನು ಇಲ್ಲಿ ಬಂದವನು ಆ ಭಗವಂತ ಅಲ್ಲ, ಹೊರತು ಇನ್ನೊಬ್ಬ ಅಂತ ಹೇಳ್ಬೇಕಾಗಿ ಬರುತ್ತೆ. ಆದ್ರೆ ಈ ತರ ಭಗವಂತನಿಗೆ ಕಲ್ಪಿಸೋದಿದ್ರೆ ಅವನ ಪರಿಪೂರ್ಣ ಶಕ್ತಿಗೆ, ಪರಿಪೂರ್ಣ ಸ್ವಾತಂತ್ರ್ಯಕ್ಕೆ ಚ್ಯುತಿ ತಂದ ಹಾಗೆ, ಅದಕ್ಕೆ ಹಾನಿಯನ್ನ ತಂದ ಹಾಗಾಯ್ತು. ಈ ರೀತಿ ಒಪ್ಪೋ ಹಾಗಿಲ್ಲ. ಭಗವಂತನಿಗೆ ಮಾತ್ರ ಆ ವಿಶೇಷವಾದ ಶಕ್ತಿ ಇದೆ, ಲಕ್ಷ್ಮೀ ದೇವಿಗೂ ಆ ಶಕ್ತಿ ಇದೆ. ಅವರು ಮೋಕ್ಷದಲ್ಲಿದ್ರು ಕೆಳಕ್ಕೆ ಬರ್ತಾರೆ, ಮೇಲಕ್ಕೆ ಹೋಗ್ತಾರೆ, ಅಂತ ಸಾಮರ್ಥ್ಯ ಅವರಿಬ್ಬರಿಗಿದೆ. ಇನ್ನು ಮಿಕ್ಕಿದವರಿಗೆ ಮಾತ್ರ ಅವರು ಮೋಕ್ಷಕ್ಕೆ ತಲುಪಿದ್ದಾರೆ ಅಂತಂದ್ರೆ ಅವರು ಇಲ್ಲಿ ಇರೋರು ಬೇರೆಯವರೇ ಆಗ್ತಾರೆ, ಸಂಸಾರದಲ್ಲಿರೋರು. ಮೋಕ್ಷದಲ್ಲಿರೋರೇ ಬೇರೆ ಆಗ್ತಾರೆ. ಯಾಕೆ ಬ್ರಹ್ಮ ಪದವಿಗೆ ಬರುವಂತ ಬ್ರಹ್ಮದೇವರುಗಳು ಸಾಕಷ್ಟು ಜನ ಇದ್ದಾರೆ, ವಾಯು ಪದವಿಗೆ ಬರೋ ವಾಯುದೇವರು ಸಾಕಷ್ಟು ಜನ ಇದ್ದಾರೆ. ಅದು ಎರಡೇ, ಒಂದು ಲಕ್ಷ್ಮಿ, ಇನ್ನೊಂದು ಪರಮಾತ್ಮ. ಇದು ಪದವಿ ಅಂತ ಇಲ್ವೇ ಇಲ್ಲ, ಅವ್ರು ಯಾವತ್ತೂ ಅವರೇ. ಇದೊಂದು ವಿಶೇಷತೆ ಇದೆ. ಇನ್ನು ಮುಂದೆ ಅಯಂ ಸಮುದಾಯಾರ್ಥ ಅಂತ ಒಟ್ಟು ಸಾರ, ಇಲ್ಲಿವರೆಗೂ ಆತ ಸಾರದ ಏನು ಆ ಅರ್ಥವನ್ನ ಬಿಡಿಸ್ತಾರೆ. ಇದು ಬಹಳ ಮುಖ್ಯ. ನಮಗೆ ಇಷ್ಟು ದಿವಸ ಈ ಉಪಮಾಧಿಕರಣ ಕೇಳಿದ್ದು ಒಂದೇ, ಈಗ ಒಂದು ಪ್ಯಾರಾದಲ್ಲಿ ಜಯತೀರ್ಥರು ಏನ್ ವಿವರಣೆ ಮಾಡ್ತಾರೆ ಅದು ಕೇಳೋದು ಒಂದೇ. ಅಷ್ಟು ಚೆನ್ನಾಗಿ ಅವರು ಸಾರವನ್ನ ಸಂಗ್ರಹ ಮಾಡಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಮೊದಲಿಗೆ ಈ ಉಪಮಾಧಿಕರಣದಲ್ಲಿ ಪರಮಾತ್ಮ ಬೇರೆ ಜೀವ ಬೇರೆ ಅಂತ ಹೇಳಲಿಕ್ಕೆ ಕಾರಣ ಏನ್ ಕೊಟ್ರು ಅಂತ ಮೊದಲನೇದು ಬರೀತಾರೆ. ಬ್ರಹ್ಮಾಭಾಸತ್ವಾತ್ ಇತಿ ಹೇತೋಹೋ ಅಂತ 37ನೇ ಸುಧಾಮೂಲ. ಬ್ರಹ್ಮಾಭಾಸತ್ವಾತ್ ಅಂತ ಕಾರಣ. ಇದು ಕಾರಣ ಯಾವುದಕ್ಕೆ? ಜೀವ ಬೇರೆ ಪರಮಾತ್ಮ ಬೇರೆ ಅನ್ಲಿಕ್ಕೆ. ಬ್ರಹ್ಮ ಆಭಾಸ ಅನ್ನೋ ಶಬ್ದಕ್ಕೆ ಏನರ್ಥ? ಆಭಾಸ ಅಂದ್ರೆ ಪ್ರತಿಬಿಂಬ. ಹಾಗಾದ್ರೆ ದೇವರ ಪ್ರತಿಬಿಂಬ ಜೀವರು ಅಂತಾದ ಮೇಲೆ ಜೀವರು ದೇವರಲ್ಲ, ದೇವರಿಗಿಂತ ಬೇರೆನೆ ಅಂತ ಹೇಳಿದಾಗಾಯ್ತು. ಯಾಕದು ಆಭಾಸ ಅಂದ್ರೆ ಏನರ್ಥ ಅಂದ್ರೆ ಅವರೇ ಬಿಡಿಸ್ತಾರೆ. ಬ್ರಹ್ಮನ ಪ್ರತಿಬಿಂಬ ಅಂದ್ರೆ ಏನರ್ಥ? ಬ್ರಹ್ಮ ಅಧೀನತ್ವಾತ್ ತತ್ ಸದೃಶತ್ವಾತ್ ಚ ಇತ್ಯರ್ಥ. ಬ್ರಹ್ಮನ ಅಧೀನರಾಗಿದ್ದಾರೆ, ಬ್ರಹ್ಮನ ಸದೃಶ ಹೋಲಿಕೆಯನ್ನ ಪಡೆದಿದ್ದಾರೆ. ಹೀಗೆ ಒಂದು ಅಧೀನತ ಮತ್ತೊಂದು ಸಾದೃಶ್ಯ ಎರಡು ಬಂತು. ಈ ಎರಡು ಬಂದ್ರೆ ಮಾತ್ರ ಒಂದು ವಸ್ತು ಇನ್ನೊಂದು ವಸ್ತುವಿನ ಪ್ರತಿಬಿಂಬ ಅಂತ ಹೇಳಲಿಕ್ಕೆ ಸಾಧ್ಯ. ಹಾಗಾದ್ರೆ ಜೀವ ಪರಮಾತ್ಮನಲ್ಲ. ಯಾಕೆಂದ್ರೆ ಜೀವ ಪರಮಾತ್ಮನ ಪ್ರತಿಬಿಂಬನಾಗಿ, ಅವನ ಅಧೀನನಾಗಿ, ಅವನ ಹೋಲಿಕೆಯನ್ನ ಪಡೆದಿದ್ದಾನೆ ಅಂತ ಇಷ್ಟ ಹೇಳ್ಬೇಕು. ಹೊರತು ಸೂರ್ಯಕ ಮೊದಲಾದ ಅಥವಾ ಕನ್ನಡಿಲ್ ಕಾಣೋ ತರ ಮುಖ ಏನಿದೆ ಆ ರೀತಿ ಪ್ರತಿಬಿಂಬ ಅಂತ ಅರ್ಥ ಅಲ್ಲ. ಇಷ್ಟು ಹೇಳಿದಾಗ ಆಯ್ತು. ಇಲ್ಲಿವರೆಗೂ ಅದನ್ನೇ ಹೇಳಿತ್ತು. ಬೇರೆ ಪ್ರತಿಬಿಂಬಕ್ಕೆ ನಿಮ್ಮನ್ನು ನೀವು ಹೋಲಿಸ್ಕೊಳ್ಬೇಡಿ, ನೀವು ಭಗವಂತನ ಪ್ರತಿಬಿಂಬ ಆಗಿರೋದು ಬೇರೆ ರೀತಿಯಲ್ಲಿ, ಅದನ್ನ ನಾವು ಹೇಳಾಯ್ತು. ಎಲ್ಲಾ ಹೋಲಿಕೆಯನ್ನ ತಗೊಂಬೇಡಿ ಅಂತ. ನಚ ಅಯಮರ್ಥೋ ಅಸಿದ್ಧ. ಅಲ್ಲ, ಯಾರು ಹೇಳಿದ್ದು ಈಗ ಜೀವ ಪರಮಾತ್ಮನ ಪ್ರತಿಬಿಂಬ ಅಂತ ಎಲ್ಲಿದೆ? ನೀವ್ ಹೇಳ್ಕೊಳ್ತಾ ಇದೀರ ಅಷ್ಟೇ ಅಂದ್ರೆ ಇಲ್ಲ ಇಲ್ಲ. ನಿಪುಣತರಂ ಪ್ರಾಗ್ ಉಪಪಾದಿತತ್ವ, ಇದ್ರ ಬಗ್ಗೆ ಚೆನ್ನಾಗಿ ಹೇಳಿದೀವಿ ಮುಂಚೆನೆ. ವೇದವಾಕ್ಯಗಳನ್ನ ಕೊಟ್ಟಿವಿ, ಸ್ಮೃತಿ ವಾಕ್ಯಗಳ ಇದೆ, ಜೊತೆಗೆ ಅಲ್ಲಿ ಅನುಮಾನ ಪ್ರಮಾಣವನ್ನು ನೀಡಿದೀವಿ. ಇಷ್ಟೆಲ್ಲ ಇದ್ದ ಮೇಲೆ ಆ ಜೀವ ಪರಮಾತ್ಮನ ಪ್ರತಿಬಿಂಬ ಆಗ್ಲೇಬೇಕು. ಅಲ್ಲ, ಉಪಾಧಿನೇ ಇಲ್ವಲ್ಲ. ಪ್ರತಿಬಿಂಬ ಆದ್ರೆ ಒಂದು ಉಪಾಧಿ ಬೇಕು. ನೀರ್ನಲ್ಲಿ ಕಾಣೋ ಸೂರ್ಯನಿಗೆ ಒಂದು ಉಪಾಧಿ ಇದೆ, ಯಾವುದು? ನೀರೇ ಉಪಾಧಿ. ಕನ್ನಡಿಲ್ ಕಾಣುವಂತಹ ಮುಖಕ್ಕೆ ಅಲ್ಲಿ ಒಂದು ಉಪಾಧಿ ಉಂಟು, ಯಾವುದು? ಕನ್ನಡಿ. ಹಾಗೆ ಜೀವರಿಗಿದೆಯಾ? ಇಲ್ಲ. ಮತ್ತೆ ಉಪಾಧಿನೇ ಇಲ್ಲ ಅಂದ ಮೇಲೆ ಅದನ್ನ ಪ್ರತಿಬಿಂಬ ಅಂತ ಆದ್ರೂ ಹೇಗ್ ಕರೆಯೋದು? ಅಂದ್ರೆ ಉಪಾಧಿ ಇಲ್ಲದ ಪ್ರತಿಬಿಂಬಗಳು ಬೇಕಾದಷ್ಟಿದೆ ಅಂತ ಹೇಳ್ತಾರೆ. ಉಪಾಧಿ ಇಲ್ಲ ಆದ್ರೆ ಒಂದರ ಪ್ರತಿಬಿಂಬ ಆಗಿದೆ, ಅದು ಬೇಕಾದಷ್ಟು ಉದಾಹರಣೆ ಸಿಗತ್ತೆ ಅಂತ. ಅದು ಯಾವುದು ಅಂತಂದ್ರೆ ಉದಾಹರಣೆ ಕೊಡ್ತಾರೆ, ಪರಿಮಳ ಟಿಪ್ಪಣಿಯಲ್ಲಿ ಸಿಗತ್ತೆ. ಉಪಾಧ್ಯಧೀನತಾರಹಿತೇಶು ಇತಿ, ಎರಡನೇ ಲೈನು, ಸೂರ್ಯ ಪ್ರತಿಬಿಂಬೇಶು ಇಂದ್ರಚಾಪಾದಿಶು ಇತಿ ಭಾವ ಅಂತ. ಅಂದ್ರೆ ಸೂರ್ಯನ ಪ್ರತಿಬಿಂಬ ಇಂದ್ರಚಾಪ. ಈ ಇಂದ್ರಚಾಪ ಏನಿದೆ ಅದೇ ಇದಕ್ಕೆ ಉದಾಹರಣೆ ಅಂತ. ಇಂದ್ರಚಾಪ ಅಂದ್ರೆ ಏನರ್ಥ? ಇಂದ್ರಚಾಪ ಅಂದ್ರೆ ಕಾಮನ ಬಿಲ್ಲಿಗೆ ಇಂದ್ರಚಾಪ ಅಂತ ಕರೀತಾರೆ. ಕಾಮಿನ ಬಿಲ್ಲು, ರೈನ್ಬೋ ಅಂತೀವಲ್ಲ ಅದು. ಈ ಕಾಮನ ಬಿಲ್ಲು ಏನಿದೆ, ಈ ಕಾಮನ ಬಿಲ್ಲು ಪ್ರತಿಬಿಂಬ, ಸೂರ್ಯ ಪ್ರತಿಬಿಂಬ. ಆದರೆ ಅಲ್ಲಿ ಯಾವುದೇ ಒಂದು ಉಪಾಧಿ ಇಲ್ಲ ಅಂತ ಇಷ್ಟು ವಿಷಯ ಬಂತು. ಇದನ್ನೇ ಮುಂದೆ ವಿವರಣೆ ಕೊಡ್ತಾರೆ. ಇಂದ್ರ ಚಾಪೋ ಯಥಾರವೇಹ ಇತ್ಯಾದೇಹ ಇದೊಂದು ಉದಾಹರಣೆ. ಮತ್ತೊಂದು ವಿಣ್ಮೂತ್ರಾದ್ಯಭಿಮಾನಿಷು. ಈಗ ವಿಟ್ ಅಂದ್ರೆ ಮಲಮೂತ್ರಗಳಿದೆಯಲ್ಲ,
ಮಲಮೂತ್ರಗಳ ಅಭಿಮಾನಿ ದೇವತೆಗಳಿದ್ದಾರೆ. ಅಂಥ ಅಭಿಮಾನಿ ದೇವತೆಗಳು ಈ ಪೃಥ್ವಿ ಮುಂತಾದ ದೇವತೆಗಳ ಪ್ರತಿಬಿಂಬ. ಆದ್ರೆ ಅಲ್ಲಿ ಉಪಾಧಿನೇ ಇಲ್ಲ. ಅಲ್ಲಿ ಉಪಾಧಿ ಇಲ್ಲದೆ ಹೋದ್ರೂ ಕೂಡ ಒಬ್ಬರು ಇನ್ನೊಬ್ಬರ ಪ್ರತಿಬಿಂಬರಾಗಿದ್ದಾರೆ. ಒಬ್ಬರು ಇನ್ನೊಬ್ಬರ ಪ್ರತಿಬಿಂಬ ಅನ್ನೋದ್ರ ತಾತ್ಪರ್ಯ ಅವರ ಅಧೀನವಾಗಿರ್ತಾರೆ, ಅವರ ಹೋಲಿಕೆಯನ್ನು ಪಡೆದಿರ್ತಾರೆ. ಇಷ್ಟು ಬಂತು. ಇದಾದ್ಮೇಲೆ ಇಲ್ಲಿ ಭಾಗಾಸಿದ್ಧಿ ದೋಷ ಇದೆಯಲ್ವಾ ಅಂತ ಒಂದು ಪ್ರಶ್ನೆ ಮಾಡ್ಕೊಳ್ತಾರೆ. ಅಂದ್ರೆ ಈ ಅಸುರರಾಗಬೇಕಾದ್ರೆ ಪರಮಾತ್ಮನ ಪ್ರತಿಬಿಂಬ ಹೇಗೆ? ದೈತ್ಯರು, ದಾನವರು, ದುಷ್ಟರು ಯಾರ್ಯಾರಿದ್ದಾರೆ ಇಂಥವರೆಲ್ಲ ಪರಮಾತ್ಮನ ಪ್ರತಿಬಿಂಬ ಹೇಗೆ ಅಂದ್ರೆ ಅವರು ಜೀವರು ನಿಜ, ಅವರಿಗೂ ಬ್ರಹ್ಮನ ಹೋಲಿಕೆ ಉಂಟು. ಯಾವ ರೀತಿ ಹೋಲಿಕೆ? ಪರಮಾತ್ಮನ ಹೋಲಿಕೆ. ಅವರೂ ಚೇತನ, ನಾವು ಚೇತನ, ಆ ರೀತಿ ಅಷ್ಟೇ ಹೋಲಿಕೆ ಹೊರತು ಬೇರೆ ಸುಖದ ವಿಷಯದಲ್ಲಿ ಹೋಲಿಕೆ ಪರಮಾತ್ಮನಿಗೆ ಆ ದೈತ್ಯರುಗಳಿಗೆ ಇಲ್ಲ. ಅಷ್ಟೇ ಅಲ್ಲದೆ ಮುಂದಕ್ಕೆ ಈ ಗುರುವರ್ಥ ದೀಪಿಕಾ ಟಿಪ್ಪಣಿಯಲ್ಲಿ ಒಂದೇ ಲೈನ್ ಕೊಟ್ಟಿದ್ದಾರೆ, ಅದನ್ನು ಓದೋಣ. ಉಪಾಧ್ಯಧೀನತಾರಹಿತೇಶು ಮುಕ್ತೇಶು ಭಾವಾತ್ ಅಂದ್ರೆ ಮುಕ್ತರು, ಪರಮಾತ್ಮನ ಪ್ರತಿಬಿಂಬ ಅಂದ್ರೆ ಮೋಕ್ಷದಲ್ಲಿರೋರು, ಅವರಿಗೂ ಕೂಡ ಯಾವುದೇ ಒಂದು ಉಪಾಧಿ ಇಲ್ವಂತೆ, ನೀರಿನ ತರ ಅಥವಾ ಕನ್ನಡಿ ತರ. ಅದನ್ನ ಹೇಳ್ತಾರೆ. ಇನ್ನು ಮುಂದಕ್ಕೆ ಈ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಗೆ ಬನ್ನಿ. ಆ ಟಿಪ್ಪಣಿಯಲ್ಲಿ ಕೊನೆಯಿಂದ ಒಂದು 4ನೇ ಲೈನಲ್ಲಿ ಹಿಂದಕ್ಕೆ ಬಂದ್ರೆ ಅಲ್ಲಿ ಚಕ್ಷುರಾದಿ ಅಭಿಮಾನಿ ಅಪಭ್ರಷ್ಟ ದೇವೇಶು ಸೂರ್ಯಾದ್ಯಧೀನತ್ವೇ ಸತಿ. ಅಲ್ಲಿ ಚಕ್ಷುರ ನಮ್ಮ ಕಣ್ಣು, ಕಿವಿ ಇತ್ಯಾದಿ ಇಂದ್ರಿಯಗಳಿದೆಯಲ್ಲ, ಇಂದ್ರಿಯಗಳಿಗೆ ದೇವತೆಗಳಿರ್ತಾರೆ. ಆ ದೇವತೆಗಳು ಸೂರ್ಯಾದಿ ದೇವತೆಗಳ ಪ್ರತಿಬಿಂಬರಾಗಿರ್ತಾರೆ. ಆದ್ರೆ ಅವ್ರಿಗೂ ಉಪಾಧಿ ಇರಲ್ಲ. ಹೀಗೆ ಜೀವರು ಅಂತ ಬಂದ್ರೆ ಸಾಮಾನ್ಯವಾಗಿ ಪ್ರತಿಬಿಂಬ ಅಂತ ಆಗಿದ್ರು ಉಪಾಧಿ ಇರೋದಿಲ್ಲ. ಹೇಗೆ ಕಾಮನ ಬಿಲ್ಲಿಗೆ ಉಪಾಧಿ ಇಲ್ವೋ ಆ ರೀತಿ ಅಂತ ಹೀಗೆ ಉದಾಹರಣೆ ಕೊಟ್ಟುಕೊಂಡು ಬಂದ್ರು. ಇನ್ನು ಮುಂದೆ 38ನೆಯ ಸುಧಾ ಮೂಲಕ್ ಬರೋಣ. ಅಷ್ಟರ ಮಧ್ಯದಲ್ಲಿ ಇನ್ನೊಂದು ಟಿಪ್ಪಣಿಯ ವಿಚಾರ ಹೇಳ್ಬಿಡ್ತೇನೆ. ಅಲ್ಲಿ ಸತ್ಯವ್ರತ ತೀರ್ಥರ ಟಿಪ್ಪಣಿ ಇದೆ, ಕೊನೆಯ ಟಿಪ್ಪಣಿ ಈ 38ನೆಯ ಸುಧಾ ಮೂಲದ ಹಿಂದಕ್ಕಿದೆ. ಅಲ್ಲಿ ಒಂದು ಆಕಾಶದ ದೃಷ್ಟಾಂತ ಕೊಡ್ತಾರೆ. ಈಗ ಆಕಾಶ ಇದೆಯಲ್ಲ, ಈಗ ಪ್ರತಿಯೊಂದು ವಸ್ತುನು ಕೂಡ ಬ್ರಹ್ಮನ ಅಧೀನನೆ ಅಂದ್ರೆ ಪರಮಾತ್ಮನ ಅಧೀನತೆಗೆ ಒಳಪಟ್ಟಿದ್ದೆ. ಮತ್ತೆ ಹೋಲಿಕೆನೂ ಕೂಡ ಇದ್ದೇ ಇದೆ ಪ್ರತಿಯೊಂದು ವಸ್ತುವಿಗೂ. ಈಗ ಆಕಾಶ ಇದೆ, ಅದು ಪರಮಾತ್ಮನ ಅಧೀನವಾಗಿದೆ. ಆಕಾಶ ಆಗ್ಲಿ, ಪೃಥಿವಿ ಆಗ್ಲಿ, ತೇಜಸ್ಸು, ವಾಯು ಎಲ್ಲವೂ ಭಗವಂತನ ಅಧೀನ. ಆದ್ರೆ ಅಲ್ಲಿ ಯಾವುದೇ ಒಂದು ಉಪಾಧಿ ಇಲ್ಲ. ಆ ತರ ಇಲ್ಲೂ ಭಗವಂತನ ಹೋಲಿಕೆ ಜೀವರಿಗೆ ಇದೆ ನಿಜ, ಆದ್ರೆ ಅಲ್ಲಿ ಉಪಾಧಿ ಅಂತ ಇರಬೇಕು ಅಂತ ಇಲ್ಲ ಅಂತ ಇಷ್ಟು ಬಂತು. ಇಷ್ಟು ಈ ಪ್ಯಾರದ ಪ್ರಾರಂಭದ ವಿಚಾರ. ಇದಾದ್ಮೇಲೆ ಮುಂದಕ್ಕೆ ಹೋಗೋಣ. ಇಲ್ಲಿ ಮುಂದಕ್ಕೆ ಈ ಒಂದು ಅವ್ರೇನ್ ಹೇಳ್ತಾರೆ, ಅದ್ವೈತವಾದದವರು, ಅದ್ವೈತಿಗಳು ಹೇಳುವಂತಹ ವಿಷಯ, ಬಿಂಬ ಹಾಗೂ ಪ್ರತಿಬಿಂಬ ಒಂದೇ ಅಂತೆ, ಅದು ಬೇರೆ ಅಲ್ಲ. ನೀವೇನ್ ಅನ್ಕೊಂಡ್ರೆ ಇಲ್ಲಿವರೆಗೂ ಬಿಂಬ ಪ್ರತಿಬಿಂಬ ಭಾವ ಇದ್ದ ಕಡೆ ಯಾವತ್ತೂ ಭೇದ ಇರುತ್ತೆ. ಅಂದ್ರೆ ವಸ್ತುಗಳು ಒಂದು ಬಿಂಬ ಮತ್ತೊಂದು ಪ್ರತಿಬಿಂಬ ಆಗಬೇಕು ಅಂತಾದ್ರೆ ಆ ಎರಡು ವಸ್ತುಗಳು ಯಾವತ್ತೂ ಬೇರೆ ಬೇರೆ ಆಗಿರುತ್ತೆ. ಈಗ ಪರಮಾತ್ಮನ ಪ್ರತಿಬಿಂಬ ಯಾವುದು ಅಂತಂದ್ರೆ ಈ ವೇದಗಳೆಲ್ಲ ಹೇಳಿರೋದು ಯಾವುದು? ಇದು ಶ್ರುತಿಗಳಲ್ಲಿ ಹೇಳಿರುವಂತಹದ್ದು ಜೀವರು ಭಗವಂತನ ಪ್ರತಿಬಿಂಬ ಅಂತ ಹೇಳಿದ್ದಾರೆ. ಹಾಗಾದ್ರೆ ಬಿಂಬ ಒಂದು ಪ್ರತಿಬಿಂಬ ಅಂತ ಆದ ಮೇಲೆ ಇವರಿಬ್ಬರಿಗೆ ವ್ಯತ್ಯಾಸ ಇರ್ಬೇಕಲ್ವಾ ಅಂತ ಇದು ನೀವು ಹೇಳಿದ್ದು. ಆದ್ರೆ ಯಾರು ಹೇಳಿದ್ದು ನಿಮಗೆ? ಬಿಂಬ ಪ್ರತಿಬಿಂಬ ಅಂತಂದ್ರೆ ಎರಡೂ ಕೂಡ ಒಂದೇ. ಆದ್ರಿಂದ ತಥಾಪಿ ಬಿಂಬ ಪ್ರತಿಬಿಂಬಯೋಹೋ ಐಕ್ಯಾತ್ ಸೂರ್ಯಕಾದಿ ದೃಷ್ಟಾಂತ ಸಾಧ್ಯ ಸಾಧನ ವಿಕಲ ಇತಿ ಚೇತ್ ನ ಪ್ರಮಾಣ ಭಾವ ಅಂತ ಇಷ್ಟು ಮಾತು ಬಂತು. ಇದಕ್ಕೆ ಅರ್ಥ ಇಷ್ಟು. ಇಲ್ಲಿ ದೃಷ್ಟಾಂತವನ್ನ ಕೊಟ್ರಿ, ಜೀವರು ಪರಮಾತ್ಮನಿಗಿಂತ ಬೇರೆಯಾಗಿದ್ದಾರೆ. ಯಾಕೆಂದ್ರೆ ಪರಮಾತ್ಮನ ಪ್ರತಿಬಿಂಬರಾದ್ದರಿಂದ. ಉದಾಹರಣೆಗೆ ನೀರಿನಲ್ಲಿ ಕಾಣುವಂತಹ ಸೂರ್ಯನಂತೆ. ಅದಕ್ಕೆ ಪೂರ್ವ ಪಕ್ಷಿ ಹೇಳ್ತಾನೆ, ನೀರಲ್ಲಿ ಕಾಣುವ ಸೂರ್ಯನೇ, ಅದಕ್ಕೆ ತಾನೇ ಸೂರ್ಯ ಅಂತ ಕರೆಯೋದು ನೀವು. ಮೇಲೆ ಆಕಾಶದಲ್ಲಿ ಕಾಣೋ ಸೂರ್ಯ, ನೀರಿನಲ್ಲಿ ಕಾಣೋ ಸೂರ್ಯ ಒಬ್ಬನೇ. ಐಕ್ಯ ಇದೆ, ಬಿಂಬ ಪ್ರತಿಬಿಂಬಗಳಿಗೆ ಐಕ್ಯ ಒಂದೇ. ಎಲ್ಲ ಅಂತ ಸೂರ್ಯನ ಅಲ್ಲದೆ ಹೋದ್ರೆ ನೀವು ಸೂರ್ಯ ಅಂತ ಯಾಕೆ ಕರಿತೀರಿ? ಸೂರ್ಯ ಅಂತ ಕರಿತೀರಿ ಅಂದ್ಮೇಲೆ ಅದೆರಡು ಒಂದೇ ಅಂತ ಅರ್ಥ ಅಂತ ಹೀಗೆ ಹೇಳ್ತಾರೆ. ಅದ ವಾಸ್ತವಿಕವಾಗಿ ಆಗಾಗ ಅಲ್ಲ. ನೀವು ಹಾಗೆ ಹೇಳೋದಿದ್ರೆ ಕನ್ನಡಿಯಲ್ಲಿ ಕಾಣುವಂತಹ ಮುಖ ಅದು ನಮ್ದೇ ಮುಖ, ನಾವೇ ಅದು ಅಂತ ಹೇಳೋದಿದ್ರೆ ಕನ್ನಡಿಯಲ್ಲಿ ನಮ್ಮ ದೇಹ ನಾಶ ಆಯ್ತು, ಕನ್ನಡಿ ಚೂರ್ ಆದಾಗ ಮತ್ ಹಾಗಾದ್ರೆ ನಮ್ದು ದೇಹ ನಾಶ ಆಗ್ಬಿಡತ್ತಾಗ? ಆಗೋದಿಲ್ಲ. ಆದ್ರಿಂದ ಅದು ಯಾವತ್ತೂ ಬೇರೆ ಬೇರೆ ಅಂತಾನೆ ಹೇಳ್ಬೇಕು. ಏನಂದ್ರೆ ಹೋಲಿಕೆ ಇದೆ ಅಂತ ಹೇಳಿ ಅದು ಒಪ್ಪಿಕೊಂತೀವಿ ಅಷ್ಟೇ. ಆದ್ರಿಂದ ಇವ್ರು ಹೇಳೋದು ಸಾಧ್ಯ ವಿಕಲಹ ದೋಷ ಅಂದ್ರೆ ಅನುಮಾನದಲ್ಲಿ ಸಾಧ್ಯ ಏನ್ ಮಾಡ್ತಾ ಇದ್ದೀರಿ ಈ ಬೇರೆ ಬೇರೆ ಈ ವಸ್ತುಗಳು ಅಂತ,
ಆ ಬೇರೆ ಬೇರೆ ಅನ್ನೋದೇ ತಪ್ಪಲ್ವಾ ಅಂತ ಒಂದು ಪ್ರಶ್ನೆ. ಜೊತೆಗೆ ಇಲ್ಲಿ ಬಿಂಬದ ಅಧೀನತೆ, ಬಿಂಬ ಸಾದೃಶ್ಯ ಅಂತ ಎರಡು ವಿಷಯ ಬಂತು. ಅದು ಕೂಡ ಇಲ್ಲ ಅಂತ ಅವ್ರು ಆಕ್ಷೇಪ ಮಾಡ್ತಾರೆ. ಅಂದ್ರೆ ನೀವು ಕಾರಣ ಕೊಡೋದು, ಅದರಿಂದ ಸಾಧನೆ ಮಾಡುವಂತಹ ಭೇದ ಏನಿದೆ, ಇದು ಬಿಂಬಕ್ಕೂ ಪ್ರತಿಬಿಂಬಕ್ಕೂ ಭೇದ ಇಲ್ಲವೇ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸ್ಪಷ್ಟವಾಗಿ ಖಂಡನೆ ಮಾಡ್ತಾರೆ. ಯಾಕಿಲ್ಲ ಯಾಕಿಲ್ಲ ಅಂತಂದ್ರೆ ಬಿಂಬ ಪ್ರತಿಬಿಂಬ ಬೇರೆ ಬೇರೆ ಅನ್ಲಿಕ್ಕೆ ಪ್ರಮಾಣ ಕೊಡ್ಬೇಕು. ಯಾವ ಪ್ರಮಾಣನು ನಿಮ್ ಕೈಲಿಲ್ಲ. ಬಿಂಬ ಪ್ರತಿಬಿಂಬ ಒಂದೇ. ಯಾಕೆ ಅಂದ್ರೆ ಬೇರೆ ಬೇರೆ ಅಂತ ಹೇಳಲಿಕ್ಕೆ ಯಾವುದೇ ಪ್ರಮಾಣ ಇಲ್ಲ. ಅಂದ್ರೆ ಅದಕ್ಕೆ ಬೇರೆ ಬೇರೆ ಅನ್ಲಿಕ್ಕೆ ಪ್ರಮಾಣ ಇಲ್ವಾ? ಯಾಕಿಲ್ಲ? ಬೇರೆ ಬೇರೆ ಅನ್ಲಿಕ್ಕೆ ಪ್ರಮಾಣ ಇದೆ, ಬೇಕಾದಷ್ಟಿದೆ ಅಂತ. ನತಾವತ ಪ್ರತ್ಯಕ್ಷಂ ಅಂತ ಹೇಳ್ತಾರೆ. ನೀವು ಒಂದೇ ಅಂತ ಹೇಳಲಿಕ್ಕೆ ನಿಮಗ್ ಪ್ರತ್ಯಕ್ಷ ಪ್ರಮಾಣ ಇದೆಯಾ? ಈಗ ಬಿಂಬ ಒಂದೇ, ಪ್ರತಿಬಿಂಬ ಒಂದೇ. ಅಂದ್ರೆ ನೀರಲ್ಲಿ ಕಾಣೋ ಸೂರ್ಯನೂ ಒಂದೇ, ಆಕಾಶದಲ್ಲಿ ಕಾಣೋ ಸೂರ್ಯನೂ ಒಂದೇ. ನಮ್ಮ ಮುಖ ಒಂದೇ. ನಮ್ಮ ಮುಖ ಏನ್ ಕನ್ನಡಿಯಲ್ಲಿ ಕಾಣ್ತಾ ಇದೆ ಅದು ನಾವೇ, ಅದು ನಮಗಿಂತ ಬೇರೆ ಅಲ್ಲ ಅಂತ ಈ ರೀತಿ ಹೇಳೋದಿದ್ರೆ ಆಗ ಈ ಪ್ರತ್ಯಕ್ಷ ಪ್ರಮಾಣ ಇಲ್ಲ ಅಂತ ಹೇಳ್ತೀವಿ. ಯಾಕೆಂದ್ರೆ ಪ್ರತ್ಯಕ್ಷ ಏನ್ ಗ್ರಹಣ ಮಾಡ್ತಾ ಇದೆ? ನಾವು ಕಣ್ಣಿಂದ ನೋಡ್ತಾ ಇದೀವಿ. ಪ್ರತ್ಯಕ್ತ್ವ, ಪರಾಕ್ತ್ವ ಅಂತ ಎರಡು ಶಬ್ದ ಬಳಸ್ತಾರೆ. ಪ್ರತ್ಯಕ್ತ್ವ ಅಂದ್ರೆ ಒಳಗಿರೋದು ಅಂತ ಅರ್ಥ, ಪರಾಕ್ತ್ವ ಅಂದ್ರೆ ಹೊರಗಿರೋದು ಅಂತ ಅರ್ಥ. ಇದು ಬಹಳ ಪ್ರಸಿದ್ಧವಾದ ಶಬ್ದ, ಆಗಾಗ ಬಳಸ್ತಾನೆ ಇರ್ತಾರೆ. ಪ್ರತ್ಯಕ್ಕಾದವನು ಜೀವ, ಮತ್ತೆ ಪ್ರತ್ಯಕ್ಕಾದವನು ಪರಮಾತ್ಮ. ನಮ್ಮ ದೇಹ ಅದು ಜೀವನನ್ನೂ ಪಡೆದಿದೆ, ಭಗವಂತನನ್ನು ಪಡೆದಿದೆ. ಒಳಗಡೆ ಜೀವನು ಇದ್ದಾನೆ, ಪರಮಾತ್ಮನು ಇದ್ದಾನೆ. ಪ್ರತ್ಯಕ್ ಯಾರು ಅಂತ ಚರ್ಚೆ ಬಂತು. ಭಾಗವತದಲ್ಲೆಲ್ಲ ಈ ವಿಷಯಗಳು ಬರುತ್ತೆ. ಮತ್ತೆ ವಿಸ್ತಾರವಾಗಿ ಆ ರಹುಗಣ ಮಹಾರಾಜ ಅವ ಜಡಭರತರ ಉಪದೇಶ ಆ ಸಂದರ್ಭದಲ್ಲೆಲ್ಲ ಬರುತ್ತೆ. ಪ್ರತ್ಯಕ್ ಪರಾಕ್ ಅಂತ ಎರಡು ಶಬ್ದ ಬರುತ್ತೆ ಭಾಗವತಲ್ಲಿ. ಅದೇ ರೀತಿಯಲ್ಲಿ ಪ್ರತ್ಯಕ್ತ್ವ, ಪರಾಕ್ತ್ವ. ಅಂತಸ್ಥಿತತ್ವ ಅಂದ್ರೆ ಪ್ರತ್ಯಕ್ತ್ವ, ಪರಾಕ್ತ್ವ ಅಂದ್ರೆ ಬಹಿಸ್ಥಿತತ್ವ, ಹೊರಗಿರೋದು ಅಂತ ತಾತ್ಪರ್ಯ. ಈಗ ಬಿಂಬ ಪ್ರತಿಬಿಂಬ ಎರಡು ಒಂದೇ ಅಂತ ಆಯ್ತು ಅಂದ್ರೆ ಹಾಗೇನಾಯ್ತು? ಎರಡು ಹೊರಗಡೆನೆ ಕಾಣ್ಬೇಕು ಒಂದ, ಇಲ್ಲ ಎರಡು ಒಳಗಡೆನೆ ಕಾಣ್ಬೇಕು. ಯಾಕೆ ಎರಡು ಒಂದೇ ತಾನೆ? ಈಗ ನಾವು ಕನ್ನಡಿ ಮುಂದೆ ನಿಂತ್ಕೊಳ್ತೀವಿ, ನಮ್ಮ ಮುಖ ಕನ್ನಡಿಯ ಮುಖ ಒಂದೇ ಅಂತ ಆಗ್ಬಿಟ್ರೆ, ಕನ್ನಡಿಯಲ್ಲಿ ಕಾಣೋ ಮುಖ, ಆ ಮುಖ ಯಾಕೆ ಕನ್ನಡಿ ಒಳಗಡೆ ಇದೆ, ನಮ್ಮ ಮುಖ ಯಾಕೆ ಹೊರಗಡೆ ಇದೆ? ಸರಿ, ನಮ್ಮ ಮುಖ ನಾವು ಕೂಡ ಹಾಗಾದ್ರೆ ಕನ್ನಡಿ ಒಳಗಡೆ ಹೋಗ್ಬಿಡೋಣ, ಆಗತ್ತಾ? ಆಗಲ್ಲ. ಅಥವಾ ಕನ್ನಡಿಯಲ್ಲಿ ಕಾಣುವಂತ ಮುಖ ಅದು ಹೊರಗ್ ಬಂದ್ಬಿಡ್ಲಿ ಅಂದ್ರೆ ಅದ್ ಸಾಧ್ಯ ಇಲ್ಲ. ಅಂದ್ರೆ ಪ್ರತ್ಯಕ್ತ್ವ ಪರಾಕ್ತ್ವ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಅದು ಕನ್ನಡಿಯ ಒಳಗಡೆ ಇರೋದು, ನಾವು ಹೊರಗಡೆ ನಿಂತಿದ್ದೀವಿ. ಅದಕ್ಕೂ ನಮಗೂ ಭೇದ ಹೇಳಲಿಕ್ಕೆ ಬರ್ಲಿಕ್ಕೆ ಸಾಧ್ಯತೆ ಇದೆ ಹೊರತು ಒಂದೇ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಈ ತರ ಪ್ರತಿಯೊಂದು ಪ್ರಮಾಣ ಕೊಡ್ತಾರೆ. ಎಷ್ಟು ಚೆನ್ನಾಗಿ ಕೊಡ್ತಾರೆ ಅಂದ್ರೆ ಕನ್ನಡಿಯಲ್ಲಿ ಕಾಣುವಂತ ಮುಖ, ನಮ್ಮ ಮುಖ, ಇದು ಎರಡು ಬೇರೆ ಬೇರೆನೆ. ಬೇರೆ ಬೇರೆನೆ ಅಂದ್ರೆ ಹೋಲಿಕೆ ಇದೆ. ಅದ್ ನಮ್ದೇ ಮುಖ, ಅದನ್ನ ನಾವು ಒಪ್ತೀವಿ. ನಾವೇ ಅದಲ್ಲ, ಅದೇ ನಾವಲ್ಲ. ಈ ರೀತಿ ವ್ಯತ್ಯಾಸವನ್ನು ತೋರಿಸ್ತಾರೆ, ಬಹಳ ಚೆನ್ನಾಗಿ ತೋರಿಸ್ತಾರೆ. ನಮ್ಗೇನಂದ್ರೆ ಸೂಕ್ಷ್ಮ ಏನಿದೆ ಅದ್ರಲ್ಲಿ ಅದನ್ನ ಗಮನಿಸ್ಬೇಕು. ನಮಗ್ ಬೇಕಾಗಿತ್ತು ಎಲ್ರು ಹೇಳೋದು ನಾವೇ ಅನ್ಬಿಡ್ತಾರೆ, ಬಿಂಬ ಪ್ರತಿಬಿಂಬ ಒಂದೇ ಅನ್ಬಿಡ್ತಾರೆ. ಅದ ನಾವು ಮಾತ್ರ ಇದರಲ್ಲಿ ಚೆನ್ನಾಗಿ ವಿವರಣೆ ಕೊಟ್ಟು ಹೇಳ್ತೇವೆ. ಅದೇನ್ ವಿಷಯಗಳು ಮುಂದೆ ಬರುತ್ತೆ ಅನ್ನೋದನ್ನ ಮತ್ತೆ ನಾಳೆ ಪಾಠ ಇಲ್ಲ, ಮತ್ತೆ ನಾಡಿದ್ದು ಪಾಠ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಗುರುಗಳು. ನಮಸ್ಕಾರ ಮಾಡ್ತೀನಿ ಆಚಾರ್ಯ. ನಮಸ್ಕಾರ ಆಚಾರ್ಯ ಹರೇ ಶ್ರೀನಿವಾಸ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಹರೇ ಶ್ರೀನಿವಾಸ. ನಮಸ್ಕಾರ ಆಚಾರ್ಯ. ಹ್ಮ್. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.